ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಆತ್ಮೀಯರೆಲ್ಲರಿಗೂ ಶರಣಾರ್ಥಿಗಳು. ಆತ್ಮೀಯರೇ, ತಮ್ಮೆಲ್ಲರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಈ ದಿನ ಯೋಗ ಅಂತ ಹೇಳಿದ್ರೇನು, ಯೋಗವನ್ನು ಯಾಕೆ ಮಾಡಲಾಗ್ತದೆ, ಯೋಗದ ಮೂಲ ಸಿದ್ಧಾಂತ ಏನು, ಯೋಗದ ಮೂಲ ಪುರುಷ ಯಾರು, ಯೋಗದ ಮೂಲ ಶಕ್ತಿ ಏನು ಅನ್ನೋದ್ರ ಕುರಿತಾಗಿ ವಿವರಣೆಯನ್ನು ನೋಡೋಣ. ಅತ್ಯಂತ ಕಡಿಮೆ ಸಮಯದಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಆದ್ಮೇಲೆ ಯೋಗ ಅಂತ ಹೇಳಿದ್ರೆ ಇತ್ತೀಚೆಗೆ ವ್ಯಾಯಾಮ ಆಗಿದೆ. ಯೋಗ ಅಂದರೆ ಬರೀ ವ್ಯಾಯಾಮ ಅಲ್ಲ, ಇದು ಕೇವಲ ದೈಹಿಕ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಒಂದು ಶಕ್ತಿ ಅಲ್ಲ. ಇದು ದೇಹ, ಮನಸ್ಸು ಮತ್ತು ಭಾವನೆಗಳನ್ನು ಶುದ್ಧಗೊಳಿಸಿ ಆ ಮೂಲಕವಾಗಿ ನಮ್ಮಲ್ಲಿರ್ತಕ್ಕಂಥ ದೈವಿ ಶಕ್ತಿಯನ್ನು ಜಾಗೃತಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ. ಈ ದೇಶದಲ್ಲಿ ಯೋಗ ನಾವು ಕಾಣಬೇಕು ಅಂತ ಹೇಳಿದ್ರೆ ಯೋಗದ ಮೂಲ ಪುರುಷನನ್ನು ನೋಡಬೇಕು. ಯೋಗದ ಮೂಲ ಪುರುಷ ಆದಿಯೋಗಿ ಶಿವ. ಶಿವನಿಂದ ಯೋಗ ಹುಟ್ಕೊಳ್ತು ಅಂತ ಹೇಳ್ತಾರೆ. ಶಿವ ಸಂಹಿತೆಯಲ್ಲಿ ಯೋಗದ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ವಿವರಣೆಗಳಿದ್ದಾವೆ. ಜೊತೆಗೆ ಈ ದೇಶದ ನಾಥಪಂಥದ ಗುರುಗಳಾಗಿರ್ತಕ್ಕಂಥ ಗೇರಂಡ ಮಹರ್ಷಿಗಳು, ಸ್ವಾತ್ಮಾರಾಮರು, ಗೋರಕ್ಷನಾಥರು, ಇವರೆಲ್ಲರೂ ಕೂಡ ಯೋಗದ ಸಿದ್ಧಾಂತದ ಕುರಿತಾಗಿ ಹಲವಾರು ಗ್ರಂಥಗಳನ್ನು ರಚಿಸಿದ್ದಾರೆ. ವಸಿಷ್ಠರು ರಚಿಸಿದ್ದಾರೆ. ಆಮೇಲೆ ಗೇರಂಡ ಮಹರ್ಷಿಗಳು ಗೇರಂಡ ಸಂಹಿತ, ಸ್ವಾತ್ಮಾರಾಮರ ಹಠಯೋಗ ಪ್ರದೀಪಿಕಾ, ಇವೆಲ್ಲವುಗಳು ಕೂಡ ಯೋಗದ ಮೂಲ ಸಿದ್ಧಾಂತಗಳನ್ನು ಸಾರತಕ್ಕಂಥದ್ದು. ಹಠಯೋಗದಲ್ಲಿ ಏನು ಬರ್ತವೆ ಅಂತ ಹೇಳಿದ್ರೆ ಷಟ್ಕ್ರಿಯೆಗಳು ಬರ್ತವೆ. ಯಾವ ಷಟ್ಕ್ರಿಯೆಗಳಂದರೆ ದೌತಿ, ನೇತಿ, ಕಪಾಲಭಾತಿ, ತ್ರಾಟಕ, ಬಸ್ತಿ, ನೌಲೆ ಅಂತ 6 ಕ್ರಿಯೆಗಳ ಮೂಲಕ ಈ ಘಟ ಶುದ್ಧೀಕರಣ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಘಟ ಶುದ್ಧೀಕರಣ ಅಂದರೆ ಶರೀರದ ಶುದ್ಧೀಕರಣ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಶರೀರ ಶುದ್ಧೀಕರಣ ಆದರೆ ತನ್ನಿಂತಾನೇ ಸಾಧನೆ ಆಗ್ತದೆ ಅಂತ ಹೇಳ್ತಾರೆ. ಅಂದರೆ ಈಗ ಒಂದು ಬಿಲ್ಡಿಂಗ್ ಕಟ್ಟಬೇಕಂತ ಹೇಳಿದ್ರೆ ಹೇಗೆ ಎಲ್ಲ ಕಬ್ಬಿಣ, ಉಸ್ಕು, ಸಿಮೆಂಟು ಎಲ್ಲ ತಂದರೆ ಅದನ್ನು ಸೇರಿಸ್ಕೊಂಡ್ರೆ ಕೆಲಸಗಾರನ ಕರ್ಕೊಂಡು ಬಂದರೆ ಹೇಗೆ ಬಿಲ್ಡಿಂಗ್ ಕಟ್ಬೋದಲ್ವಾ, ಅದೇ ರೀತಿ ಈ ಘಟ ಶುದ್ಧೀಕರಣ ಶರೀರದಲ್ಲಿರ್ತಕ್ಕಂಥ 3 ದೋಷಗಳನ್ನು, ಸಪ್ತಧಾತುಗಳನ್ನು, ಆಮೇಲೆ ಪಂಚಪ್ರಾಣಗಳನ್ನು, ಪಂಚ ಉಪಪ್ರಾಣಗಳನ್ನು, ಪಂಚಕೋಶಗಳನ್ನು ಶುದ್ಧೀಕರಣ ಮಾಡಿಕೊಳ್ಳಿಕ್ಕಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಘಟ ಶುದ್ಧೀಕರಣ ಷಟ್ಕ್ರಿಯೆಗಳನ್ನು ಮಾಡ್ತಾರೆ. ಹಠಯೋಗದ ಮೂಲ ಸಿದ್ಧಾಂತ ಇದು. ಇನ್ನು ಪತಂಜಲಿಗಳು ಹಠಯೋಗದ ಬಗ್ಗೆ ಅವರು ವಿವರಣೆ ಮಾಡೋದಿಲ್ಲ. ಅವ್ರದ್ದು ಬೇರೆ ಆಗಿರ್ತಕ್ಕಂಥ ಒಂದು ಸಿದ್ಧಾಂತ ಇದೆ. ಅವ್ರದ್ದು ಅಷ್ಟಾಂಗ ಯೋಗ ಬರ್ತದೆ. ಅದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಅಂಗಗಳಿದ್ದಾವೆ. ಯಮ ಅಂದರೆ ಅಹಿಂಸೆ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಪರಿಗ್ರಹ. ನಿಯಮ ಅಂದರೆ ಶೌಚ, ತಪಸ್, ಸಂತೋಷ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಅದ್ರ ಜೊತೆಗೆ ಯಮ ನಿಯಮ ಆದಮೇಲೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳ್ತಾರೆ. ಹೀಗೆ 8 ಅಂಗಗಳನ್ನು ಅವ್ರು ಹೇಳ್ತಾರೆ ಯೋಗ ಮಾಡಲಿಕ್ಕೆ. ಇವೆಲ್ಲವುಗಳು ಕೂಡ ಯೋಗದ ಮೂಲ ಸಿದ್ಧಾಂತಗಳು. ನಾವೆಲ್ಲ ತಿಳ್ಕೋಬೇಕು. ಇದ್ರ ಬಗ್ಗೆ ಒಂದೊಂದಾಗಿ ನಾವು ಹೇಳ್ತಾ ಹೋದರೆ ಬಹಳ ಸಮಯ ತೆಗೆದುಕೊಳ್ತದೆ. ಆದರೆ ಇವಿಷ್ಟಿದಾವೆ ಅಂತಾದ್ರೆ ನಮ್ಗೆ ಗೊತ್ತಿರಬೇಕು. ಒಂದೊಂದೇ ಮೆಟ್ಲುಗಳನ್ನು 8 ಅಂಗವನ್ನು ಹತ್ಕೊಂಡು ಹೋಗಿ ನಾವು ಸಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಷಟ್ಕ್ರಿಯೆಗಳನ್ನು ಮಾಡೋದ್ರ ಮೂಲಕ ಶರೀರದ ಘಟ ಶುದ್ಧೀಕರಣ ಮಾಡಿ ಆ ಮೂಲಕ ನಾವು ಧ್ಯಾನಾಸಕ್ತರಾಗಿ ಧ್ಯಾನವನ್ನು ಮಾಡ್ತಾ ಈ ಶರೀರವನ್ನು ದೈವೀಕರಣಗೊಳಿಸ್ಕೋಬೇಕು ಅಂತ ಇವರು ಹಠಯೋಗಿಗಳು ಹೇಳ್ತಾರೆ. ಹಠಯೋಗದಲ್ಲಿ 84 ಆಸನಗಳನ್ನು ಹೇಳ್ತಾರೆ. ಅವುಗಳನ್ನ ಈಗ ವ್ಯಾಯಾಮ ಮಾಡಿಕೊಂಡು, ಸರ್ಕಸ್ ಮಾಡಿಕೊಂಡು ಏನೇನೇನೋ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ನಾವು ನೋಡ್ತಾ ಇದ್ದೇವೆ. ಇದಾದ ಮೇಲೆ ನಮ್ಮ ದೇಶದಲ್ಲಿ ಮತ್ತೊಬ್ಬ ಮಹಾನ್ ಸಂತ ಉದಯಿಸ್ತಾರೆ. ಅವರು 12ನೇ ಶತಮಾನದಲ್ಲಿ ಹುಟ್ಟುತ್ತಾರೆ. ವಿಶ್ವಗುರು ಬಸವಣ್ಣವರು ಅವರೊಂದು ಯೋಗವನ್ನು ಕೊಡ್ತಾರೆ. ಅದಕ್ಕೆ ಇಷ್ಟಲಿಂಗ ಯೋಗ, ಆತ್ಮಲಿಂಗ ಯೋಗ, ಶಿವಯೋಗ ಅಂತ ಕರೀತಾರೆ. ಇದು ಡೈರೆಕ್ಟಾಗಿ ತನುಮನ ಭಾವಗಳನ್ನು ಶುದ್ಧೀಕರಣ ಮಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಗ ಇದು. ಎಲ್ಲ ಯೋಗಗಳು ಹಿಮಾಲಯದಲ್ಲಿ ಹುಟ್ಟುತ್ತವೆ, ಆದರೆ ಶಿವಯೋಗ ಕರ್ನಾಟಕದಲ್ಲಿ ಹುಟ್ಟುತ್ತದೆ. ನೋಡಿ, ಕನ್ನಡಿಗರ ಹೆಮ್ಮೆ ಶಿವಯೋಗ. ಆದರೆ ಕೆಲವು ಜನ ಏನು ಮಾಡಿದ್ದಾರೆ, ಇಷ್ಟಲಿಂಗವನ್ನು ಯಾವುದೋ ಒಂದು ಜಾತಿ ಸಂಕೇತ, ಯಾವುದೋ ಒಂದು ಪಂಗಡದ ಸಂಕೇತ ಅಂತ ತಿಳ್ಕೊಂಡು ಈ ಯೋಗಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಯೋಗ ಇದು ಯಾವುದೇ ಒಂದು ಪಂಥಕ್ಕೆ, ಜಾತಿಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇದು ವಿಶ್ವ ಭ್ರಾತೃತ್ವವನ್ನು ಬೆಳೆಸ್ತಕ್ಕಂಥ ಯೋಗ. ಯಾಕೆ ಅಂತ ಹೇಳಿದ್ರೆ
ಇಷ್ಟಲಿಂಗವನ್ನು ಕಟ್ಕೊಂಡ್ಮೇಲೆ ಜಾತಿ ಮಾಡಬಾರ್ದು. ಜಾತಿ ಮಾಡೋರು ಇಷ್ಟಲಿಂಗವನ್ನು ಕಟ್ಕೋಬಾರ್ದು. ಜಾತಿ ಹೀನನ ಮನೆಯು ಜ್ಯೋತಿತಾ ಹೀನವೇ, ಜಾತಿ ವಿಜಾತಿ ಎಂದೆನಿಸಿದರಯ್ಯ, ದೇವನೊಲಿದಾತನೇ ಜಾತ ಸರ್ವಜ್ಞ ಅಂತ ಹೇಳ್ತಾರೆ. ಹಾಗೆ ಈ ಜಾತಿಯನ್ನ ಮಾಡದೇ ಇರತಕ್ಕಂಥ ಜ್ಯೋತಿಯ ಕುರುಹು ಇದು. ಇಷ್ಟಲಿಂಗವನ್ನು ಹಿಡಿದು ನಾವು ತ್ರಾಟಕ ಯೋಗವನ್ನು ಮಾಡಿದರೆ ಮನಸ್ಸು ಪ್ರಶಾಂತವಾಗ್ತದೆ. ಅಲ್ಲಿ ಹಠಯೋಗ ಮಾಡಲಿಕ್ಕೆ, ಅಷ್ಟಾಂಗ ಯೋಗ ಮಾಡಲಿಕ್ಕೆ ಹಲವಾರು ಸಾಧನೆಗಳನ್ನು ಮಾಡಬೇಕಾಗ್ತದೆ. ಅದಕ್ಕೆ ಬಹಳ ಸಮಯ ತೆಗೆದುಕೊಳ್ತದೆ. ಆದರೆ ಸುಲಭವಾಗಿರ್ತಕ್ಕಂಥ ಯೋಗ ಇದು. ಅಪ್ಡೇಟ್ ಮಾಡ್ತೇವಲ್ಲ ನಾವು, ಸುಲಭವಾಗಿರ್ತಕ್ಕಂಥದ್ದು ಏನಾದರೂ, ಸುಲಭವಾಗಿ ಸಿಗ್ತಕ್ಕಂಥದ್ದು ಏನಾದರೂ ಇದ್ದರೆ ಅದರಿಂದ ನಮಗೆ ಬಹಳ ಲಾಭ ದೊರೀತದೆ. ಹಾಗೆ ಇಷ್ಟಲಿಂಗ ಯೋಗ ಅಂತಕ್ಕಂಥದ್ದು ಸುಲಭವಾಗಿರ್ತಕ್ಕಂಥದ್ದು. ಈ ಇಷ್ಟಲಿಂಗ ಯೋಗವನ್ನು ಮಾಡ್ತಾ ಹೋದರೆ ಪೀನಿಯಲ್ ಗ್ರಂಥಿ ಕ್ರಿಯಾಶೀಲವಾಗಿ ಮೆಲಾಟೋನಿನ್ ಹಾರ್ಮೋನ್ ಸೆಕ್ರೇಷನ್ ಆಗ್ತದೆ. ಆ ಮೂಲಕವಾಗಿ ಇಡೀ ಶರೀರದಲ್ಲಿ ಎಲ್ಲ ನಮ್ಮ ವ್ಯವಸ್ಥೆಗಳು ಜಾಗೃತವಾಗಿ ಕೆಲಸ ಮಾಡ್ತವೆ. ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು, ಎಂಡೋಕ್ರೈನ್ ಸಿಸ್ಟಮ್ ಆಗಿರ್ಬೋದು, ಸೆನ್ಸರಿ ಸಿಸ್ಟಮ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಕ್ರಿಯಾಶೀಲಗೊಳಿಸ್ತದೆ. ಯಾಕಂದರೆ ನಮ್ಮ ಡಕ್ಟ್ಲೆಸ್ ಗ್ಲ್ಯಾಂಡ್ಗಳಲ್ಲಿ ಮಾಸ್ಟರ್ ಗ್ಲ್ಯಾಂಡ್ ಯಾವುದಾದ್ರೂ ಇದ್ದರೆ ಅದು ನಮ್ಮ ಪೀನಿಯಲ್ ಗ್ರಂಥಿ. ಆ ಪೀನಿಯಲ್ ಗ್ರಂಥಿಯನ್ನೇ ಜಾಗೃತಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶಿವಯೋಗ. ಇಲ್ಲಿ 3H ಫಾರ್ಮುಲಾ ಬರ್ತದೆ: ಹ್ಯಾಂಡ್, ಹೆಡ್ ಆ್ಯಂಡ್ ಹಾರ್ಟ್. ಹ್ಯಾಂಡ್, ಹೆಡ್ ಆ್ಯಂಡ್ ಹಾರ್ಟ್, ಈ ಮೂರೂ ಸೇರಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸಿ ತನುಮನ ಭಾವಗಳನ್ನು ಶುದ್ಧಗೊಳಿಸ್ತಕ್ಕಂಥ ಯೋಗ ಇದು. ಶಿವಯೋಗ ನಮ್ಮ ಶರೀರದಲ್ಲಿ ವರ್ಣತಂತುಗಳಲ್ಲಿರ್ತಕ್ಕಂಥ ವಂಶವಾಹಿನಿಗಳಲ್ಲಿರ್ತಕ್ಕಂಥ ರೋಗಾದಿಗಳನ್ನು ತೆಗಿತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಆನುವಂಶಿಕ ಕಾಯಿಲೆಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಯಾಕೆಂದರೆ ಶಿವಯೋಗ ಮಾಡ್ತಾ ಇದ್ದರೆ ನಮ್ಮ ಮನಸ್ಸು ಪ್ರಸನ್ನವಾಗ್ತದೆ. ಮನಃಪ್ರಶಮನೋಪಾಯ ಯೋಗ ಅಂತ ಕರೀತಾರೆ. ಮನಸ್ಸನ್ನು ಯಾವುದು ಪ್ರಸನ್ನಗೊಳಿಸ್ತದಲ್ಲ ಅದಕ್ಕೆ ಯೋಗ ಅಂತ ಹೇಳ್ತಾರೆ. ಹಾಗಿದ್ರೆ ಶಿವಯೋಗ ಮಾಡಿದರೆ ಹೆಂಗೆ ಮನಸ್ಸು ಪ್ರಸನ್ನ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಸಂಪೂರ್ಣವಾಗಿ ಶಾಂತವಾಗ್ತದೆ ಶಿವಯೋಗದಿಂದ. ನಮ್ಮ ಮನಸ್ಸಿಗೆ 2 ರೆಕ್ಕೆಗಳಿದ್ದಾವೆ, 2 ಕಾಲುಗಳಿದ್ದಾವೆ. 2 ರೆಕ್ಕೆಗಳು ಅಂತ ಹೇಳಿದ್ರೆ ಮೂಗು, 2 ಕಾಲುಗಳಂದರೆ ಮೂಗು, 2 ರೆಕ್ಕೆಗಳಂದರೆ ಮನಸ್ಸಿಗೆ ಕಣ್ಣುಗಳು. ನಾವು ಯಾವುದೇ ಒಂದು ಪಕ್ಷಿಯನ್ನು ಕಾಲು ಹಿಡಿದ್ರೆ ಆ ಪಕ್ಷಿ ನಿಲ್ಲಲ್ಲ. ಅದೇ ರೀತಿ ನಾವು ಮೂಗು ಹಿಡಿದು ನಾವೆಷ್ಟೇ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಹೋದರೂ ಕೂಡ ಮನಸ್ಸು ನಿಲ್ಲೋದಿಲ್ಲ. ನಾವು ಕಣ್ಣನ್ನು ನಿಲ್ಲಿಸಿದಾಗ, ಕಣ್ಣಿನ ದೃಷ್ಟಿಯನ್ನು ನಿಲ್ಲಿಸಿದಾಗ ನಮ್ಮ ಮನಸ್ಸು ನಿಲ್ತದೆ. ಅದಕ್ಕೆ ಆಲಿ ನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನಿಲೆ ಮನ ನಿಲ್ಲುವುದು, ಮನ ನಿಲೆ ಬಿಂದು ನಿಲ್ಲುವುದು, ಬಿಂದು ನಿಲೆ ಕಾಲ ಕರ್ಮವ ಗೆದ್ದು ಮಾಯೆ ಹೆಸರಿಲ್ಲದೆ ದೆಸೆಗೆಟ್ಟು ಓಡುವುದು ಅಂತ ಹೇಳ್ತಾರೆ. ಅಂದರೆ ಕಣ್ಣಾಲೆಗಳು ನಿಂತಾಗ ಮನಸ್ಸು ನಿಲ್ತದೆ, ಮನಸ್ಸು ನಿಂತರೆ ಗಾಳಿ ನಿಲ್ತದೆ. ಗಾಳಿ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಹಾಲಿನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ತದೆ. ಮೊದಲು ಗಾಳಿ ನಿಲ್ತದೆ, ಆಮೇಲೆ ಮನಸ್ಸು ನಿಲ್ತದೆ. ಈ ಗಾಳಿ ಅಂತಕ್ಕಂಥದ್ದು ಏನು ಅಂದರೆ ಪ್ರಾಣ. ಆ ಪ್ರಾಣ ಏನಾಗ್ತದೆ, ನಿಲ್ತದೆ ಅಂತ ಹೇಳಿದ್ರೆ ಅದು ಕುಂಭಕ ಸ್ಥಿತಿಯಲ್ಲಿ ಆಟೋಮೆಟಿಕ್ ಬರ್ತದೆ. ಕಣ್ಣಾಲಿಗಳು ನಿಂತರೆ ತನ್ನಿಂತಾನೇ ಏನಾಗ್ತದೆ, ಉಸಿರು ಕುಂಭಕ ಸ್ಥಿತಿಗೆ ಬರ್ತದೆ. ಹೆಚ್ಚು ಹೊತ್ತು ಉಸಿರು ನಿಲ್ತದೆ ಒಳಗೆ ಮತ್ತು ಹೊರಗೆ. ಆವಾಗ ತನ್ನಿಂತಾನೇ ಪ್ರಾಣಾಯಾಮ ಶುರುವಾಗ್ತದೆ. ಪ್ರಾಣಾಯಾಮ ಮಾಡಲಿಕ್ಕೆ ಅದು ಇಡ್ಲಿ ಸಾಂಬಾರಲ್ಲ, ಅದು ತನ್ನಿಂತಾನೇ ಆಗಬೇಕು. ಹಾಗೆ ತ್ರಾಟಕವನ್ನು ಮಾಡ್ತಾ ಹೋದ್ರೆ, ಇಷ್ಟಲಿಂಗ ತ್ರಾಟಕ ಮಾಡ್ತಾ ಹೋದರೆ ಮೆದುಳಿನಲ್ಲಿ ಎಲ್ಲ ನರನಾಡಿಗಳು ಕ್ರಿಯಾಶೀಲವಾಗಿ, ಹೃದಯ ಕ್ರಿಯಾಶೀಲವಾಗಿ, ಕಣ್ಣಿನ ದೃಷ್ಟಿ ನಿಂತಾಗ ನಮ್ಮ ಶರೀರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಶಕ್ತಿ ಜಾಗೃತವಾಗ್ತದೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಶರೀರ ದೈವೀಕರಣದ ಒಂದು ಶಕ್ತಿಯನ್ನು ಪಡ್ಕೊಳ್ತದೆ. ನಮ್ಮ ಆರಾ ಹೆಚ್ಚಾಗ್ತಾ ಹೋಗ್ತದೆ. ಹ್ಯೂಮನ್ ಆರಾ ಅಂತ ಹೇಳ್ತಾರೆ. ಶರೀರದ ಹೊರಗಡೆ ಮತ್ತೊಂದು ಶರೀರ ಇದೆ. ಅದು ಶಿವಯೋಗ ಮಾಡೋ ಸಂದರ್ಭದಲ್ಲಿ ಅದು ಬೆಳೀತಾ 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 ವಿಶಾಲವಾಗ್ತಾ ಹೋಗ್ತದೆ. ಹಾಗೆ ನಮ್ಮ ಆರಾ ವಿಶಾಲವಾಗ್ತಾ ಹೋದಂಗೆ ನಮ್ಮಲ್ಲಿ ಏನಾಗ್ತದೆ ಅಂದರೆ ಚಕ್ರಗಳು ಜಾಗೃತವಾಗ್ತಾ ಹೋಗ್ತವೆ. ನವಚಕ್ರಗಳಂತ ಹೇಳ್ತಾರೆ ಈ ಒಂದು ಶಿವಯೋಗದಲ್ಲಿ. ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಚಕ್ರ, ಅನಾಹತ ಚಕ್ರ, ವಿಶುದ್ಧಿ ಚಕ್ರ, ಆಜ್ಞಾಚಕ್ರ, ಸಹಸ್ರಾರ ಚಕ್ರ, ಅಣುಚಕ್ರ ಮತ್ತು ಶಿಖಾಚಕ್ರ ಅಂತ 9 ಚಕ್ರಗಳನ್ನು ಹೇಳ್ತಾರೆ. ಹೀಗೆ ಈ 9 ಚಕ್ರಗಳನ್ನು ಜಾಗೃತಪಡಿಸ್ತಕ್ಕಂಥ ಶಕ್ತಿ ಶಿವಯೋಗಕ್ಕಿದೆ. ನಾವು ಶಿವಯೋಗವನ್ನು ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದೊರೆ ತಪ್ಪುವ ಅಪಮೃತ್ಯು ಕಾಲಕರ್ಮಗಳೆಲ್ಲ ಅಂತ ಹೇಳ್ತಾರೆ. ಅಂದರೆ ಬೆಳಗಿನ ಸಂದರ್ಭದಲ್ಲಿ
ಸುಪ್ರಭಾತ ಸಮಯ ಯಾವಾಗ ಅಂತ ಹೇಳಿದ್ರೆ ಗಾಂಧಾರಿ ಮಾಂಧಾರಿ ಅಹೋರಾತ್ರಿಯಲ್ಲೆದ್ದು ಲಿಂಗವ ಪೂಜಿಸಬೇಕು. ಊರ ಕೋಳಿ ಕೂಗದ ಮುನ್ನ, ಕಾಡ ನವಿಲು ಒದರದ ಮುನ್ನ, ಗೋವನ್ನು ಕೊಲ್ಲುವ ರಕ್ಕಸರ ಧ್ವನಿ ಕೇಳದ ಮುನ್ನ ಲಿಂಗವ ಪೂಜಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ಕೋಳಿ ಕೂಗಿದ ಮೇಲೆ ಹೇಳೋದಲ್ಲ, ಕೋಳಿ ಕೂಗೋದಕ್ಕಿಂತ ಮೊದಲೇ ಬ್ರಾಹ್ಮಿ ಮುಹೂರ್ತ ಯಾವಾಗಿರ್ತದೆ ಅಂತ ಹೇಳಿದ್ರೆ 3:20 3:45 ಇರ್ತದೆ. ಅದ್ಭುತವಾಗಿರ್ತಕ್ಕಂಥ ಬ್ರಾಹ್ಮಿ ಮುಹೂರ್ತ 1ನೇ ಪೀರಿಯಡ್ ಅದು, ಅಂದ್ರೆ ಸ್ಟ್ರಾಂಗ್ ಆಗಿರೋದು. ಇನ್ನು 2ನೇ ಪೀರಿಯಡ್ ಅಲ್ಲಿ ಅದೇನಾಗ್ತದೆ ಅಂತ ಹೇಳಿದ್ರೆ ಮುಂದುವರಿತದೆ, 4:15 ಮುಂದುವರಿತದೆ. 4:15 6 ಗಂಟೆವರೆಗೆ 3ನೇ ಪೀರಿಯಡ್. ಅಂದ್ರೆ ಹೇಗೆ ಹಂತ ಹಂತವಾಗಿ ಅದು ಡೆವಲಪ್ಮೆಂಟ್ ಇರ್ತದೆ ಅಂತ ಹೇಳಿದ್ರೆ, ಫಸ್ಟ್ ಪೀರಿಯಡ್ ಅಲ್ಲಿ ಮಾಡ್ತಾ ಹೋದ್ರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ನಾವು ಪಡ್ಕೊಳ್ಬಹುದು. ನಿಮ್ಮಲ್ಲಿ ಆ 3:20 ಕೇಳಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ 4 ರಿಂದ 5 ಗಂಟೆವರೆಗೆ ಆದ್ರೂ ನೀವು ಈ ಶಿವಯೋಗವನ್ನ ಮಾಡ್ತಾ ಹೋಗ್ರಿ. ಈ ಶಿವಯೋಗ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಅಷ್ಟ ಮದಗಳನ್ನ ನಾಶ ಮಾಡ್ತದೆ. ಶರೀರ ಮತ್ತು ಮನಸ್ಸಿನಲ್ಲಿ ತುಂಬಿಕೊಂಡಿರ್ತವೆ ಅಷ್ಟ ಮದಗಳು: ಕುಲಮದ, ಚಲಮದ, ರೂಪಮದ, ಯೌವನ ಮದ, ವಿದ್ಯಾಮದ, ರಾಜ್ಯಮದ, ತಪೋಮದ, ಇವೆಲ್ಲ ಮದಗಳು ತುಂಬಿಕೊಂಡಿರ್ತವೆ. ಇವೆಲ್ಲ ಯಾವಾಗ ಸುಟ್ಟು ಹೋಗ್ತವೆ ಆವಾಗ ನಾವು ಗಟ್ಟಿ ಆಗ್ತೇವೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನೊಳಗಡೆ, ನಮ್ಮ ಶರೀರದ ಒಳಗಡೆ ಏನಿರಬೇಕಾಗಿರ್ತದಲ್ಲ ಅದೇ ನಮಗೆ ಅರಿವಿಗೆ ಬಾರದೆ ಪಶು ಪಕ್ಷಿ ಪ್ರಾಣಿಗಳಂತೆ ಬದುಕಿ ಪಶು ಪಕ್ಷಿ ಪ್ರಾಣಿಗಳಂತೆ ಸಾಯ್ತೇವೆ. ಅದಕ್ಕೆ ಹೇಳ್ತಾರೆ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ಹೊಚ್ಚಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ, ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ತನುವಿನಲ್ಲಿ ಹುಸಿ, ಮನಸ್ಸಿನಲ್ಲಿ ವಿಷಯಾದಿಗಳು ತುಂಬಿಕೊಂಡು ನಾವೆಲ್ಲ ಏನಾಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಆತ್ಮ ಶಕ್ತಿಯನ್ನ ಅರಿಯದೆ ಸಾಯ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ, ಕೆಟ್ಟ ವ್ಯವಸ್ಥೆಯಲ್ಲಿ ಬದುಕ್ತಾ ಇದೆ. ಅದಕ್ಕೆ ಏನು ಹೇಳ್ತಾರೆ ಅಂದ್ರೆ ಯೋಗ ಸಾಧನೆ, ಶಿವಯೋಗ ಸಾಧನೆಯಲ್ಲಿ ಬಹಳ ಮುಖ್ಯವಾಗಿ ಮೊದಲು ಶರೀರ ಶುದ್ಧೀಕರಣ ಮಾಡ್ಕೋಬೇಕಂತ ಹೇಳ್ತಾರೆ. ಈ ಶರೀರ ಕೀಳು ಅಂತ ಹೇಳೋದಿಲ್ಲ, ಈ ಶರೀರ ನಶ್ವರ ಅಂತ ಹೇಳೋದಿಲ್ಲ. ಕೆಲವು ಜನ ಏನು ಹೇಳ್ತಾರೆ, ಈ ಶರೀರ ನಶ್ವರ 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 ಅಂತ ಹೇಳ್ತಾರೆ. ಆದರೆ ಶಿವಯೋಗದಲ್ಲಿ ಈ ಶರೀರಕ್ಕೆ ಪ್ರಸಾದಕಾಯ ಅಂತ ಹೇಳ್ತಾರೆ. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದಕಾಯವನ್ನು ಕೆಡಿಸಲಾಗದು ಅಂತ ಹೇಳ್ತಾರೆ. ಹಾಗಾಗಿ ಈ ಶರೀರವನ್ನ ಕೆಡಿಸಬಾರದು ಅಂತ ಹೇಳಿದ್ರೆ ಏನ್ ಮಾಡಬೇಕು? ಸಾತ್ವಿಕ ಆಹಾರವನ್ನ ಸೇವನೆ ಮಾಡಬೇಕು, ಆಹಾರವನ್ನ ಕಡಿಮೆ ಸೇವನೆ ಮಾಡಬೇಕು, ಹೊಟ್ಟೆ ಬಿರಿಯಂಗ್ ತಿನ್ನಬಾರ್ದು ಅಂತ ಹೇಳ್ತಾರೆ. ಅಕ್ಕ ಮಹಾದೇವಿಯವರು ಈ ಕುರಿತಾಗಿ ಬಹಳ ಅದ್ಭುತವಾಗಿ ಹೇಳ್ತಾರೆ. ಆಹಾರವ ಕಿರಿದು ಮಾಡಿರೆಣ್ಣ, ಆಹಾರವ ಕಿರಿದು ಮಾಡಿ, ಆಹಾರದಿಂದ ವ್ಯಾಧಿ ಹಬ್ಬಿ ಬಲಿಯುವುದು, ಕಾಮ ವಿಕಾರ, ತಾಮಸ ವಿಕಾರ, ಇಂದ್ರಿಯ ವಿಕಾರಗಳೆಲ್ಲ ಹೆಚ್ಚುತ್ತವೆ ಅಂತ ಹೇಳ್ತಾರೆ. ಅಂದ್ರೆ ಆಹಾರ ಎಷ್ಟು ತಿನ್ನಬೇಕು? ಯೋಗ ಸಾಧನೆ ಮಾಡೋರು 24 ತಿಂದ್ರೆ ಸಾಕು. ಹೊಲದಲ್ಲಿ ಗದ್ದೆ ಕೆಲಸ ಮಾಡೋರು ಹೆಚ್ಚು ತಿಂದ್ರೆ ನಡೀತದೆ, ಯಾಕಂದ್ರೆ ಅವರು ಕರಗಿಸ್ತಾರೆ. ಆದರೆ ಯೋಗ ಸಾಧನೆ ಮಾಡಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕು, ಸನ್ಯಾಸತ್ವದಲ್ಲಿದ್ದೇವೆ, ಮಠಾಧಿಪತಿಗಳಾಗಿದ್ದೇವೆ ಅಂತ ಹೇಳಿದ್ರೆ ನಾವು 24 ತಿಂದ್ರೆ ಸಾಕು. ಇವ್ರು ಕೆಲವು ಜನ ಏನು ಮಾಡ್ತಾರೆ ಅಂದರೆ ಹೊಟ್ಟೆ ಬಿರಿಯಂಗೆ ತಿಂತಿರ್ತಾರೆ, ಯಾಕಂದರೆ ಇವ್ರದ್ದು ಅದೇ ಕೆಲಸ. ಹಾಗಾಗಿ ನಾವು ಈ ಒಂದು ಸನ್ಯಾಸತ್ವ ಅಂತ ಹೇಳಿದ್ರೆ ಏನು? ಮತ್ತೆ ಸನ್ಯಾಸತ್ವ ಅಂತ ಹೇಳಿದ್ರೆ ಮದುವೆ ಆಗದಿರೋ ಸನ್ಯಾಸತ್ವ ಅಲ್ಲ, ಸತ್ಯ ನ್ಯಾಯ ನಿಷ್ಠೆಯಲ್ಲಿ ಬದುಕೋದೇ ಸನ್ಯಾಸತ್ವ. ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ. ಶಿವಯೋಗ ಮಾಡಬೇಕು ಅಂತ ಹೇಳಿದ್ರೆ ಸನ್ಯಾಸಿಗಳಾಗಬೇಕು, ಕಾವಿ ಬಟ್ಟೆ ಹಾಕ್ಕೊಳ್ಬೇಕಂತೇನಿಲ್ಲ. ಶಿವಯೋಗ ಮಾಡೋದು ಸಂಸಾರಿಗಳಿಗೂ ಕೂಡ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗ ಅಂಥೇಳಿ ಎಲ್ಲರಿಗೂ ಕೊಟ್ಟಿರ್ತಕ್ಕಂಥ ಯೋಗ. ಸಂಸಾರಿಗಳ ಯೋಗ ಅಂತ ಹೇಳಿದ್ರೆ ಶಿವಯೋಗ. ಬೇರೆ ಯೋಗಗಳನ್ನು ಮಾಡ್ಬೇಕಂತ ಹೇಳಿದ್ರೆ ನಾವು ಮನೆ ಬಿಟ್ಟು ಹೋಗ್ಬೇಕಾಗ್ತದೆ. ಆದರೆ ಶಿವಯೋಗ ಮಾಡ್ಬೇಕಂದ್ರೆ ಮನೆಯಲ್ಲೇ ಇದ್ಕೊಂಡು ಹೆಂಡತಿ ಮಕ್ಕಳು ಸಂಸಾರವನ್ನ ಸಾತ್ವಿಕವಾಗಿ ಬೆಳೆಸ್ಕೊಂಡು ನಮ್ಮ ಅಂತರಂಗದ ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗ ಅದು ಶಿವಯೋಗ. ಹಾಗಾಗಿ ಈ ಶಿವಯೋಗವನ್ನು ಮಾಡಲಿಕ್ಕಾಗಿ ಸಾಧನೆಗಾಗಿ ಒಂದು ವಚನವನ್ನು ನಾವು ತಿಳ್ಕೋಬೇಕಾಗ್ತದೆ. ತನವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ತೆಗೆದನೆಯ ಭ್ರಾಂತಿಯ ಬೇರ ಒಡೆದು ಸಂಸಾರವೆಂಬ ಹೆಂಡೆಯ ಬಗೆದು ಬಿತ್ತಿದನೆಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಭಾವಿ ಪವನವೇರಾಟಾಳ ಸುಷುಮ್ನ ನಾಳದಿಂದ ಉದಕವ ಹೊಯ್ದು ಬಸವಗಳೈವರು ಹಸಗಿಡಿಸದೆಹಲೆಂದು ಸಮತೆ ಸೈರಣಿ ಎಂಬ ಬೇಲೆಯ ನಿಕ್ಕಿ ಆವಾಗಲೂ ತೋಂಟದಿ ಜಾಗರ ಬಿದ್ದು ಸಸಿಯ ಸಲಹಿದನು ಕಾಣ ರಾಮನಾಥ ಅಂತ ಹೇಳ್ತಾರೆ. ಈ ತನು ಅಂತಕ್ಕಂಥದ್ದು ತೋಟ ಆಗ್ಬೇಕಿತ್ತು.
ಮನ ಅಂತಕ್ಕಂಥದ್ದು ಗುದ್ದಲಿ ಆಗ್ಬೇಕು. ಮನಸ್ಸೇ ಗುದ್ದಲಿ. ಈ ಶರೀರವನ್ನು ಶುದ್ಧೀಕರಣ ಮಾಡ್ಲಿಕ್ಕೆ ಮನಸ್ಸನ್ನ ಅಂತಕ್ಕಂಥದ್ದನ್ನೇ ಗುದ್ದಲಿ ಮಾಡ್ಕೋಬೇಕು, ಅಗಿಬೇಕು. ಅಗದು ಭ್ರಾಂತಿಗಳು ತುಂಬಿರ್ತಾವಲ್ಲ, ಅವೆಲ್ಲ ಭ್ರಾಂತಿ ಅಂತಕ್ಕಂಥ ಬೇರು ಕಿತ್ತೆಸಿಬೇಕು. ಆಮೇಲೆ ಸಂಸಾರ ಅಂತ ಹೇಳಿದ್ರೆ ಸಾರವೇ ಇಲ್ಲದೆ ಇರ್ತಕ್ಕಂಥ ಮೋಹ, ಏನು ಅದರಲ್ಲಿ ರಸನೇ ಗಾಳಿ ಗಂಧನೇ ಇರಲ್ಲ, ಬರೀ ಮೋಹ. ಹೆಂಡತಿ ಮಕ್ಕಳು ಅಂತಕ್ಕಂಥ ಮೋಹ, ನನ್ನದು ನಾನು ಅಂತಕ್ಕಂಥ ಮೋಹ, ಎಲ್ಲದೂ ನಮ್ಮದು ಅಂತಕ್ಕಂಥದ್ದು ಬೆರೆತಾಗ ಅದೇನಾಗ್ತದೆ? ಶಿವ ಸಂಸಾರ ಆಗ್ತದೆ. ನಾನು ಅಂತಕ್ಕಂಥ ಅಹಂಕಾರ, ನನ್ನದು ಅಂತಕ್ಕಂಥ ಮೋಹ ಇದ್ದಾಗ ಅದು ಭವ ಸಂಸ್ಕಾರ, ವಿಕಾರ ಆಗ್ತದೆ. ಹಾಗೆ ಅಂಥ ವಿಕಾರಮಯವಾಗಿರ್ತಕ್ಕಂಥ ಸಂಸಾರದ ಹೆಂಡಿಯನ್ನು ಒಡೆದು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಬಗೆದು ತೆಗೆದನೆಯ ಭ್ರಾಂತಿಯೇ ಬೇರು ತೆಗೆದ ಭ್ರಾಂತಿಗಳು ತುಂಬಿಕೊಂಡಿರ್ತಾವೆ ನಮಗೆ. ಒಡೆದು ಸಂಸಾರವೆಂಬ ಹೆಂಡೆ, ಸಂಸಾರ ಅಂತಕ್ಕಂಥ ಹೆಂಡೆ ಒಡೆದು ಏನ್ ಮಾಡಬೇಕು? ಅಗೆದು ಬಿತ್ತಿದನೆಯ ಬ್ರಹ್ಮ ಬೀಜವ. ಅಗೆದು ಬ್ರಹ್ಮ ಬೀಜ ಬಿತ್ತಬೇಕು. ಬ್ರಹ್ಮ ಬೀಜ ಅಂತ ಹೇಳಿದ್ರೆ ಏನು? ಜ್ಞಾನ. ಬ್ರಹ್ಮ ಅಂತ ಹೇಳಿದ್ರೇನು? ಶಕ್ತಿ. ಬ್ರಹ್ಮ ಅಂತ ಹೇಳಿದ್ರೇನು? ಸೃಷ್ಟಿ. ಬ್ರಹ್ಮ ಅಂತ ಹೇಳಿದ್ರೆ ನಿಸರ್ಗ. ನೈಸರ್ಗಿಕವಾಗಿರ್ತಕ್ಕಂಥ ಧರ್ಮವನ್ನು ಅರ್ಥ ಮಾಡ್ಕೊಂಡಾಗ ನಾವು ಯೋಗಿಗಳಾಗ್ತೇವೆ. ಇಲ್ಲಾಂದ್ರೆ ಎಡಗೈ ಕನಿಷ್ಠ ಬಲಗೈ ಶ್ರೇಷ್ಠ, ಎಡಗಾಲ್ ಕನಿಷ್ಠ ಬಲಗಾಲ್ ಶ್ರೇಷ್ಠ, ಇವರೆಲ್ಲ ಯೋಗಿಗಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾಹುಕಾಲ, ಗುಳಿಗೆ ಕಾಲ, ಯಮಗಂಡ ಕಾಲ ಎಲ್ಲ ಒಪ್ಕೊಳ್ಳೋರು ಯೋಗಿಗಳಲ್ವೇ ಅಲ್ಲ. ಯೋಗಿಗಳಿಗೆ ಎಲ್ಲಾ ಕಾಲವೂ ಶ್ರೇಷ್ಠವೇ. ಯಾಕಂದ್ರೆ ಎಲ್ಲಾ ಸಮಯವೂ ಭಗವಂತನ ಪ್ರಸಾದ. ನಾವು ಯಾವುದು ಒಂದು ಸಮಯ ಕೆಟ್ಟದಿದೆ, ಒಂದು ಸಮಯ ಒಳ್ಳೇದಿದೆ ಅಂತ ಹೇಳಿದ್ರೆ ಇದು ದೇವರಿಗೆ ಮಾಡತಕ್ಕಂಥ ದ್ರೋಹ ಇದು. ಯಾಕಂದ್ರೆ ದೇವ್ರು ಯಾವತ್ತು ಕೆಟ್ಟ ಸಮಯವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಯೋಗ ಮಾಡ್ತಾ ಇದ್ದೀವಿ, ಮೂಗು ಹಿಡ್ಕೊಂಡು ಯೋಗ ಮಾಡ್ತಾ ಇದ್ದೀವಿ, ತಲೆ ಮೇಲೆ ನಿಂತ್ಕೊಂಡು ಯೋಗ ಮಾಡ್ತಾ ಇದ್ದೀವಿ, ಒಂಟಿಗಾಲ ಮೇಲೆ ನಿಂತ್ಕೊಂಡು ಯೋಗ ಮಾಡ್ತಾ ಇದ್ದೀವಿ, ಆಮೇಲೆ ರಾಹುಕಾಲ ಗುಳಿಗೆ ಕಾಲ ನೋಡ್ತಾ ಇದ್ದೀವಿ ಅಂದ್ರೆ ನಾವು ಯೋಗಿಗಳಲ್ಲ, ನಾವು ಅಜ್ಞಾನಿಗಳು ಅಂತ ಅರ್ಥ ಆಗ್ತದೆ. ಹಾಗಾಗಿ ನಾವು ಮುಖ್ಯವಾಗಿ ಏನ್ ತಿಳ್ಕೊಬೇಕು? ಬ್ರಹ್ಮ ಬೀಜವನ್ನ ಬಿತ್ತಬೇಕು, ಜ್ಞಾನದ ಬೀಜವನ್ನ ಒಳಗ್ ಬಿತ್ತಬೇಕು, ಅರಿವಿನ ಬೀಜವನ್ನ ಒಳಗ್ ಬಿತ್ತಬೇಕು. ಅಂದ್ರೆ ಅರಿವು ಜಾಗೃತವಾಗಿ ಅನುಭವದ ಫಲ ನಮ್ಮಲ್ಲಿ ಕಾಣ್ತದೆ. ಅದಕ್ಕೆ ಬ್ರಹ್ಮ ಬೀಜವ ಅಂತ ಕರೀತಾರೆ. ಬಗೆದು ಬಿತ್ತಿದನೆಯೇ ಬ್ರಹ್ಮ ಬೀಜ. ಬೀಜ ಬಿತ್ತ ಮೇಲೆ ಹಂಗೆ ಆಗಲ್ಲ. ಅದಕ್ಕೆ ಬಹಳ ಕಾಮ, ಕ್ರೋಧ, ಲೋಭ, ಮದ, ಮತ್ಸರಗಳೆಲ್ಲ ಬರ್ತವೆ, ಅಡ್ಡಿ ಆಗ್ತವೆ, ಪಂಚೇಂದ್ರಿಯಗಳ ಒಂದು ತೊಂದರೆ ಕೊಡ್ತವೆ. ಚರ್ಮ ಒಂದ್ ಕಡೆ ಎಳಿತದೆ ಸ್ಪರ್ಶ ಸುಖಕ್ಕಾಗಿ, ಕಣ್ಣು ಒಂದ್ ಕಡೆಗೆ ಎಳಿತದೆ ಏನೋ ಮೋಹಕ್ಕಾಗಿ, ಕಿವಿ ಒಂದ್ ಕಡೆಗೆ ಎಳಿತದೆ ಕೆಟ್ಟದನ್ನ ಕೇಳಲಿಕ್ಕೆ, ಮೂಗು ಒಂದ್ ಕಡೆಗೆ ಎಳಿತದೆ ವಾಸನಾದಿಗಳಿಗಾಗಿ. ಹೀಗೆ ಪಂಚೇಂದ್ರಿಯಗಳು ಏನಿದಾವಲ್ಲ ಇವುಗಳು ಒಂದೊಂದ್ ಕಡೆ ಎಳೆದು ಮನುಷ್ಯನ ಮತ್ತೆ ಕೆಳಗ್ ತಳ್ತಾವೆ. ಅದಕ್ಕಾಗಿ ಅವುಗಳನ್ನ ನಾವು ನಿಗ್ರಹಿಸ್ಲಿಕ್ಕಾಗಿ ಬಸವಗಳೈವರು ಹಸಗೆಡಿಸ ದೇಹಲೆಂದು ಸಮತೆ ಸೈರಣೆ ಎಂಬ ಬೇಲಿ ನಿಕ್ಕಿವ. ಇದು ನಮ್ಮನ್ನು ಹಾಳು ಮಾಡಬಾರ್ದು ಅಂತೇಳಿ ಸಮತೆ ಸೈರಣೆ ಅಂತಕ್ಕಂಥ ಬೇಲಿಯನ್ನು ನಮಗೆ ನಾವೇ ಹಾಕ್ಕೋಬೇಕು. ಸಮತೆ, ಸಮಾನತೆ, ಸೈರಣೆ ಅಂತಕ್ಕಂಥ ಬೇಲಿಯನ್ನು ಹಾಕೊಂಡಾಗ ಇವು ನಮ್ಮನ್ನ ಏನೂ ಬಾಧಿಸ್ಲಿಕ್ಕಾಗೋದಿಲ್ಲ. ಸಮತೆ ಸೈರಣೆ ಎಂಬ ಬೇಲಿನಿಕ್ ಆವಾಗಲೂ ತೋಂಟದಿ ಜಾಗರವಿದ್ದು, ಅಷ್ಟಾದ್ರೂ ಜಾಗೃತೆಯಿಂದ ಇರಬೇಕು ಅಂತ ಹೇಳ್ತಾರೆ. ಜಾಗರವಿದ್ದು ಸಸಿಯ ಸಲಹಿದನು ಕಾಣ ರಾಮನಾಥ ಅಂತ ಹೇಳ್ತಾರೆ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಚಿಂತನೆ ಇದೆ. ಶಿವಯೋಗದ ಸಾಧನೆಗಾಗಿ ಸಾಧನಾ ಮಾರ್ಗವನ್ನು ತಿಳಿಸ್ಕೊಡ್ತಕ್ಕಂಥ ವಚನ ಇದು. ಹಾಗೆ ಈ ತರದ ವಚನಗಳನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಶಿವಯೋಗವನ್ನು ಮಾಡ್ತಾ ಹೋದ್ರೆ ನಮ್ಮ ಅಂತರಂಗ ಶುದ್ಧಿ ಆಗ್ತದೆ. ನಮ್ಮ ಅಂತರಂಗ ಶುದ್ಧಿ ಮಾಡ್ತಕ್ಕಂಥ ಒಂದು ಏಕೈಕವಾಗಿರ್ತಕ್ಕಂಥ ಅದ್ಭುತ ಸುಲಭ ಯೋಗ ಅಂತ ಹೇಳಿದ್ರೆ ಅದು ಶಿವಯೋಗ. ಇದು ಜಾತಿಗಾಗಿ ಇಲ್ಲ, ಇದನ್ನ ಯಾರು ಬೇಕಾದ್ರೂ ಕಟ್ಕೋಬಹುದು. ಯಾಕೆ ಅಂತ ಹೇಳಿದ್ರೆ ಇದು ಬ್ರಹ್ಮಾಂಡದ ಸಂಕೇತ. ನೋಡಿ, ಭೂಮಿ, ಆಕಾಶ, ಆಮೇಲೆ ಅಗ್ನಿ, ವಾಯು, ಇವೆಲ್ಲವುಗಳು ಪಂಚಮಹಾಭೂತಗಳಂತೇನಿದೆವಲ್ಲ, ಭೂಮಿ ಇದೆ, ನೀರಿದೆ, ಅಗ್ನಿ ಇದೆ, ವಾಯು ಇದೆ, ಆಕಾಶ ಇದೆ, ಇವೆಲ್ಲ ಪಂಚಮಹಾಭೂತಗಳು ಗೋಳಾಕಾರದಲ್ಲಿದ್ದಾವೆ. ಸೂರ್ಯ, ಚಂದ್ರ, ನಕ್ಷತ್ರಗಳೆಲ್ಲವೂ ಗೋಳಾಕಾರದಲ್ಲಿದ್ದಾವೆ. ಹಾಗಾಗಿ ಆತ್ಮಲಿಂಗನು ಕೂಡ ಏನಾಗಿದೆ? ಗೋಳಾಕಾರದಲ್ಲಿದೆ. ಇದು ಸೃಷ್ಟಿಯ ಸಂಕೇತ. ನಿರಾಕಾರ ಪರಮಾತ್ಮನ ಸಾಕಾರದ ಕುರುಹು. ಇದು ನಮ್ಮ ಕೈಯಲ್ಲಿಟ್ಕೊಂಡು ನಾವು ಶಿವಯೋಗ ಮಾಡ್ತಾ ಹೋದ್ರೆ ಇದನ್ನ ನಾವು ಇಡೀ ಬ್ರಹ್ಮಾಂಡವನ್ನೇ ಕೈಯಲ್ಲಿ ಇಟ್ಕೊಂಡಂಗಿರ್ತದೆ. ಇದರಲ್ಲಿ ಹಲವಾರು ವೈಜ್ಞಾನಿಕ ವನಮೂಲಿಕೆಗಳನ್ನು ಹಾಕಿರ್ತದೆ. ಚಂದ್ರಕಾಂತ ಶಿಲಾರತ್ನ, ಆಮೇಲೆ ರಾಳ, ಅದರೊಳಗಡೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಬನ್ ಸೇರಿಸಿರ್ತಾರೆ. ಅಂತ ಹೇಳಿದ್ರೆ ತುಪ್ಪವನ್ನು ಸುಟ್ಟು ಅದ್ರ ಕಾರ್ಬನ್ ಹಾಕಿರ್ತಾರೆ, ಇಂಗಳಿಕ ಹಾಕಿರ್ತಾರೆ. ಇದರಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ವನಮೂಲಿಕೆಗಳಿರ್ತವೆ. ಇದನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡಾಗ ಕಾಸ್ಮಿಕ್ ಎನರ್ಜಿನ ಎಳೆದು ಆಪ್ಟಿಕ್ ನರ್ವ್ ಮೂಲಕ ಇದೇನ್ ಮಾಡ್ತದೆ? ಪೀನಿಯಲ್ ಗ್ರಂಥಿ ಕಳಿಸ್ತದೆ, ಅಲ್ಲಿ ಮೆಲಾಟೋನಿನ್ ಹಾರ್ಮೋನ್ ಸೆಕ್ರೇಷನ್ ಆಗ್ತದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಶಿವಯೋಗ ಸರಳವಾಗಿದೆ, ಸುಲಭವಾಗಿದೆ, ಅತ್ಯಂತ ಶಕ್ತಿದಾಯಕವಾಗಿರ್ತಕ್ಕಂಥ ಶಿವಯೋಗವಾಗಿದೆ. ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಯಾವ ಜಾತಿ ಬೇಕಾದ್ರೂ ಮಾಡ್ಬೋದು. ಇದಕ್ಕೆ ಜಾತಿ ಇಲ್ಲ. ಇದು
ಜಾತಿಯ ಸಂಕೇತ ಅಲ್ವೇ ಅಲ್ಲ, ಇದು ಜ್ಯೋತಿಯ ಸಂಕೇತ. ಬಸವಣ್ಣವ್ರು ಯಾರ್ಯಾರಿಗೆ ಕೊಟ್ಟಿರ್ದನ? ಮಾದಾರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಒಕ್ಕಲಿಗ ಮುದ್ದಣ್ಣ, ಸೂಳೆಯರಿಗೂ ಕೊಡ್ತಾರೆ, ಸೂಳೆ ಸಂಕವ್ವ, ಆಮೇಲೆ ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ, ಆಮೇಲೆ ತುರುಗಾಯಿ ರಾಮಣ್ಣ, ಎಷ್ಟು ಜನ ಬರ್ತಾರೆ ಬಸವಣ್ಣವ್ರ ಹತ್ರ. ಕುಂಬಾರ ಗುಂಡಣ್ಣ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗಗಳಿಗೂ ಕೂಡ, ವರ್ಣಗಳಿಗೂ ಕೂಡ, ಲಿಂಗಗಳಿಗೂ ಕೂಡ ಇಷ್ಟಲಿಂಗ ಧಾರಣೆಯನ್ನು ಮಾಡ್ತಾರೆ ಬಸವಣ್ಣವರು. ಹಾಗಾಗಿ ವರ್ಗಭೇದ, ವರ್ಣಭೇದ, ಜಾತಿ ಭೇದ ಇಲ್ಲದೆ ಇರತಕ್ಕಂಥ ಯೋಗ ಇದು. ಇದನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಜಾತಿಗೆ ಅಂಟಿಕೊಂಡು ಮಾಡಬಾರ್ದು, ನೀತಿಗೆ ಅಂಟಿಕೊಂಡು ಮಾಡಬೇಕು. ನಾವೆಲ್ಲರೂ ವಿಶ್ವ ಯೋಗ ದಿನಾಚರಣೆಯನ್ನು ನಿತ್ಯವೂ ಆಚರಣೆ ಮಾಡೋಣ. ಯಾವತ್ತೋ ಒಂದು ದಿವಸ ಆಚರಣೆ ಮಾಡಲಿಕ್ಕೆ ಇದು ಬೇರೆ ದಿನಾಚರಣೆಗಳಂಗಲ್ಲ. ಈ ಬೇರೆ ಬೇರೆ ದಿನಾಚರಣೆಗಳನ್ನು ಒಂದೊಂದು ದಿವಸ ಆಚರಣೆ ಮಾಡಿಬಿಡ್ತೀರಿ, ಇದು ಹಂಗಲ್ಲ. ನಿತ್ಯವೂ ಶಿವಯೋಗ, ನಿತ್ಯವೂ ಅಧ್ಯಾತ್ಮ, ನಿತ್ಯವೂ ಅಷ್ಟಾಂಗ ಯೋಗನಾರು ಮಾಡಿರಿ, ಹಠಯೋಗನಾರು ಮಾಡಿ, ಯಾವ ಯೋಗನಾದರೂ ಮಾಡಿರಿ. ಆದರೆ ಅದನ್ನು ಮಾಡಲಿಕ್ಕೆ ಸ್ವಲ್ಪ ಸಮಯ ಹಿಡಿತದೆ. ಇದು ಸುಲಭವಾಗಿ ಆಗ್ತದೆ ಅಂತ ಹೇಳಿದ್ದೆ. ಆಹಾರದಲ್ಲಿ ಕ್ರಮಬದ್ಧತೆ ಇರಲಿ, ಸಾತ್ವಿಕ ಆಹಾರ ತಿನ್ನಿ. ಮಾಂಸಾಹಾರ ತಿನ್ನೋರು ಕೆಟ್ಟವರಲ್ಲ, ಮಾಂಸಾಹಾರ ಶರೀರಕ್ಕೆ ಕೆಟ್ಟದ್ದು ಅಂತ ತಿಳ್ಕೊಂಡು ಬದುಕಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಮತ್ತೊಂದು ವಿಶೇಷ ಸೂಚನೆ, ನಮ್ಮ ಆಶ್ರಮದಲ್ಲಿ ಪಂಚಕರ್ಮ ಚಿಕಿತ್ಸಾ ತರಬೇತಿಯನ್ನು ಕೊಡ್ತೇವೆ. ಆಮೇಲೆ ಇದು ಉಚಿತವಾಗಿರ್ತದೆ. ಈಗ ಕೊರೋನಾದಿಂದ ಬಹಳ ಜನರಿಗೆ, ಯುವಕರಿಗೆ ಏನಾಗಿದೆ ಅಂತಂದರೆ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ನಾವು ನಮ್ಮ ಆಶ್ರಮದಲ್ಲಿ ಈ ಒಂದು ಪಂಚಕರ್ಮ ಚಿಕಿತ್ಸಾ ತರಬೇತಿಯನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಸರ್ಟಿಫಿಕೇಟನ್ನು ಕೊಡ್ತೇವೆ. ಜೊತೆಗೆ ಟ್ರೈನಿಂಗ್ ಮುಗಿದ ತಕ್ಷಣ ಜಾಬ್ ನಾವು ಪಕ್ಕ ಅವ್ರಿಗೆ ಕೊಡ್ತೇವೆ. ಅಂದರೆ ಅವ್ರು ಕೆಲಸ ಹುಡುಕೊಂಡು ಹೋಗಬೇಕಾಗಿಲ್ಲ, ಅವರಿಗೆ ಕಾಯಕ ಫಿಕ್ಸ್ ಆಗಿರ್ತದೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಎಲ್ಲಿನೂ ಗುಣ ಆಗದೆ ಇರತಕ್ಕಂಥ ಸಮಸ್ಯೆಗಳು, ಬಹಳ ದಿನದಿಂದ ಸಮಸ್ಯೆಗಳಿಂದ ನೀವು ಬಳಲ್ತಾ ಇರ್ತಾರೆ. ಆರೋಗ್ಯದ ಸಮಸ್ಯೆಗಳು, BP, ಶುಗರು, ಅಸ್ತಮಾ ಸಮಸ್ಯೆ, ಜಾಯಿಂಟ್ ಪೇನು, ಈ ಥರದ್ದು ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಆಯುರ್ವೇದದಲ್ಲಿ, ನಿಸರ್ಗ ಚಿಕಿತ್ಸೆಯಲ್ಲಿ, ಯೋಗದಲ್ಲಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಇದೆ. ಅಂತ ಹಲವಾರು ಜನ ನಮ್ಮ ಆಶ್ರಮಕ್ಕೆ ಬಂದು ಆ ಕಾಯಿಲೆಗಳಿಂದ ಮುಕ್ತವಾಗಿ ಇದೆ. ಇವತ್ತು ಯಾವುದೇ ಔಷಧಿಗಳಲ್ಲಿ ಆರಾಮಾಗಿ ಬದುಕ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದ್ದಾರೆ. ಹಾಗೆ ನಿಮಗೂ ಕೂಡ ಆ ಥರದ್ದು ಏನಾದರೂ ಬಹಳ ದಿನಗಳಿಂದ ಕಾಯಿಲೆಗಳೇನಾದರೂ ಕಾಡಿಸ್ತಾ ಇದ್ರೆ, ಬಾಧಿಸ್ತಾ ಇದ್ರೆ, ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು. ಅದಕ್ಕೆ ಚಿಕಿತ್ಸೆ ಇದೆ, ಪರಿಹಾರನೂ ಇದೆ ಅಂತಕ್ಕಂಥ ಭರವಸೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. APMC ಎದುರುಗಡೆ, ಈಶ್ವರನಗರ, ಹುಬ್ಬಳ್ಳಿ. ದೂರವಾಣಿ ಸಂಖ್ಯೆ 998-027-7973 ಅಥವಾ 733-761-8850.